ಬಳ್ಳಾರಿಯಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ನನ್ನನ್ನು ಮುಗಿಸೋಕೆ ಅಂತಾನೆ ಫೈರಿಂಗ್ ಮಾಡಿದ್ದಾರೆ, ನಾನೇ ಟಾರ್ಗೆಟ್. ಗಲಾಟೆ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಮಾಡಿರ್ತಕ್ಕಂಥ ಗಂಭೀರ ಆರೋಪ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿನೇ ಸಂಚು ಮಾಡಿರೋದು. ವಾಲ್ಮೀಕಿ ಬ್ಯಾನರ್ ಹಾಕೋ ನೆಪದಲ್ಲಿ ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಫೈರ್ ಮಾಡಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಹೆಸರಲ್ಲಿ ಬಳ್ಳಾರಿಗೆ ಬೆಂಕಿ ಹಚ್ಚೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಗಲಾಟೆಯ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ. ಅವ್ರು ಹೇಳ್ತಿರೋದು ನಮ್ಮ ಕಡೆಯವ್ರು ಗಲಾಟೆಗೆ ಹೋಗಿಲ್ಲ, ಗಲಾಟೆ ಎಲ್ಲ ಶುರು ಮಾಡಿರೋದು, ಕಲ್ಲು ಎಸ್ದಿರೋದು ಎಲ್ಲ ಅವರೇ, ಕಿರಿಕಿರಿ ಶುರು ಮಾಡಿರೋದೇ ಅವರು. ನಮ್ಮವ್ರು ಪಾಪ ಸುಮ್ಮನೆ ಇದ್ದರು, ನಾನೇ ಟಾರ್ಗೆಟ್, ಯಾಕೆಂದರೆ ನಾನು ಫೈರ್ ಮಾಡಿರೋದು ನನ್ನ ಕಾರಿಗೆ ಬಿದ್ದಿದೆ ಅಂತೆಲ್ಲ ಜನಾರ್ದನ್ ರೆಡ್ಡಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಜನವರಿ 3ನೇ ತಾರೀಕಿನಂದು ನಡೆಯುವ ವಾಲ್ಮೀಕಿ ಪುತ್ಥಳಿ ಅನಾವರಣ ಮತ್ತು ಸರ್ಕಲ್ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟತಕ್ಕಂಥ ವಿಚಾರ ಸಂಬಂಧದಲ್ಲಿ ಆರಂಭವಾಗಿರ್ತಕ್ಕಂಥ ಗಲಾಟೆ ಇದೀಗ ತೀವ್ರ ವಿಕೋಪಕ್ಕೆ ತಿರುಗಿರುವಂಥದ್ದು. ಎರಡೂ ಕಡೆಗಳಿದೀಗ ಕಲ್ಲು ತೂರಾಟ, ಮತ್ತೊಂದು ಕಡೆಗೆ ಪೊಲೀಸರಿಂದ ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಪ್ರಯತ್ನಕ್ಕೆ ಬಂದಿರುವಂಥದ್ದು. ಸ್ವತಃ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಗಲಾಟೆ ಆರಂಭವಾಗಿದ್ದು ಯಾವ ವಿಚಾರಕ್ಕೆ ಸರ್? ತಾವು ಗಂಗಾವತಿಯಿಂದ ಬಂದ್ರಿ, ಬಟ್ ಏನಾಯಿತು ಸರ್? ನೋಡಿ, ಇವತ್ತು ನಾನು ಗಂಗಾವತಿಯಲ್ಲಿ ಒಂದು ರೈತರಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಗಳು ಜೊತೆಗೆ ಅಲ್ಲಿ ಚನ್ನಬಸವ ತಾತ ಜಾತ್ರೆ ಇತ್ತು. ಜಾತ್ರೆ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೀನಿ. ನಾನು ಇಲ್ಲಿ ನಮ್ಮ ಮನೆ ಹತ್ರ ಸುಮಾರು ಒಂದು 30-40 ಮಂದಿ ರೌಡಿಗಳು, ಗೂಂಡಗಳು ಮನೆ ಎದುರುಗಡೆನೇ ಚೇರ್ಗಳು ಹಾಕೊಂಡ್ಬಿಟ್ಟು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ರೌಡಿ ಗ್ಯಾಂಗ್ಗಳನ್ನ ಇಟ್ಕೊಂಡು ಕುಂತಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ ಶ್ರೀರಾಮುಲು ಪೊಲೀಸರಿಗೆ ನಮ್ಮ ಆಫೀಸ್ ಕಡೆಯಿಂದ ಮೆಸೇಜ್ ಹೋಗಿದೆ. ಈ ರೀತಿ ಮನೆ ಹತ್ರ ಜನಾರ್ದನ್ ರೆಡ್ಡಿ ಅವರು ಇಲ್ಲ, ಈ ರೀತಿ ಒಂದು ಗುಂಪೆಲ್ಲ ಬಂದು ಇಲ್ಲೆಲ್ಲ ಬ್ಯಾನರ್ಸ್ ಹಾಕಿ ಚೇರ್ಸ್ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ. ತಕ್ಷಣ ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದೆ. ಶ್ರೀರಾಮುಲು ಹೋಗ್ಬಿಟ್ಟು ಅವ್ನು ಸತೀಶ್ ರೆಡ್ಡಿಗೆ, ಈ ರೀತಿ ಒಬ್ಬ ದೊಡ್ಡ ಲೀಡರ್ಗಳು ಈ ರೀತಿ ಬಂದು ಅವ್ರ ಮನೆ ಮುಂದೆ ನೀವು ಕೂತ್ಕೊಂಡು ಈ ರೀತಿ ಗಲಾಟೆ ಮಾಡೋದು ಕರೆಕ್ಟ್ ಅಲ್ಲ, ನೀವು ಇಲ್ಲಿಂದ ಹೋಗ್ರಿ ಅಂತೇಳಿ ಪೊಲೀಸರ ಸಮಕ್ಷಮದಲ್ಲಿ ಶ್ರೀರಾಮುಲು ಒಳ್ಳೆ ಮಾತಿಂದ ಅವ್ರು ಹೇಳಿದ್ದಾರೆ. ಅಷ್ಟೊಂದರೊಳಗಡೆ ನನ್ನ ಕಾರ್ ಬಂದು ನಾನು ಇಳಿತಾ ಇದ್ದೇನೆ. ಜನಾರ್ದನ್ ರೆಡ್ಡಿ ಅವ್ರು ಬಂದರು ಅಂದ ತಕ್ಷಣ ನಾನೇನು ಅಂದ್ಕೊಂಡೆ, ನಮ್ಮವರೇ ಜನಾರ್ದನ್ ರೆಡ್ಡಿ ಅವ್ರು ಬಂದರು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಯಾಕೆಂದರೆ ಒಂದು ಕೇವಲ 10 ಅಡಿ ಡಿಫ್ರೆನ್ಸ್ ಅಷ್ಟೇ ಇದ್ದಿದ್ದು. 10 ಅಡಿ ಡಿಫ್ರೆನ್ಸ್ ಒಳಗಡೆನೆ ಅವನು ಕೆಳಗಡೆ ಕುಂತಿದ್ದರೆ ಶ್ರೀರಾಮುಲು ಅವರು ಒಳ್ಳೆ ಮಾತಿಂದ ಈ ರೀತಿ ಒಬ್ಬರು ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಪೊಲೀಸರ ಸಮಕ್ಷಮದಲ್ಲಿ ಹೇಳಿದಾರಂತೆ. ಆದರೂ ಕೂಡ ನಾನು ಕಾರ್ ಬಂದು ಇಲ್ಲಿ ಜಸ್ಟ್ ನಾನು ಇಳಿತಾ ಇದ್ದೀನಿ. ನಾನು ತಕ್ಷಣ ಗಾಳಿಯಲ್ಲಿ ಫೈರಿಂಗು, ಕಲ್ಲುಗಳಿಂದ ತೂರಾಟ. ಜನಾರ್ದನ್ ರೆಡ್ಡಿ ಅಂತಂದರೆ ನಾನು ನಮ್ಮವ್ರು ಅಂತ ಅಂದ್ಕೊಂಡ್ರೆ ಅವರಿಗೆ ಸಂಬಂಧಪಟ್ಟ ಮನುಷ್ಯರೇ ಜನಾರ್ದನ್ ರೆಡ್ಡಿ ಬಂದರು ಅಂದ ತಕ್ಷಣ ಗಾಳಿಯಲ್ಲಿ ಫೈರಿಂಗು ಮತ್ತು ನನ್ನ ಮೇಲೆ ಡೈರೆಕ್ಟಾಗಿ ಫೈರಿಂಗ್ ಮಾಡಿರುವಂಥದ್ದು. ಆ ಬುಲೆಟ್ಗಳೇನಿದೆ ಅದೃಷ್ಟವಶಾತ್ ಸೈಡ್ಗೆ ನನ್ನ ಕಾರಿಗೆ ಬಿತ್ತು. ಒಟ್ಟಿಗೆ ಆ ಸೌಂಡ್ಗಳು ಬಂದ ತಕ್ಷಣ ಎಲ್ಲ ನಮ್ಮವ್ರು ನನ್ನ ಸುತ್ತುವರೆದ್ರು. ನನ್ನ ಕೈಗೆ ಸಿಕ್ಕಿರುವಂಥ ಬುಲೆಟ್ ಇದು. ಅಂದರೆ ಸರ್, ಇದನ್ನು ನಿಮ್ಮ ಕಡೆ ಗುರಿಟ್ಟು ಹೊಡೆದಿರುವಂಥದ್ದು ಸರ್? ಹೆಂಗೆ? 100ಕ್ಕೆ 100. ಇವತ್ತು ಇವನು ಭರತ್ ರೆಡ್ಡಿ ಅಂತಂದರೆ ಅವರಪ್ಪ ನಾರಾಯಣ ರೆಡ್ಡಿ ಇದು ಮೋಸ್ಟ್ ಕ್ರಿಮಿನಲ್. ಅವನು ಬಳ್ಳಾರಿಯಲ್ಲಿ ಎಷ್ಟೋ ಕೊಲೆಗಳು ಈ ಹಿಂದೆ ಆಗೋದಕ್ಕೆ ಕಾರಣನೇ ಈ ಕುಟುಂಬ ಸರ್. ಅಂದರೆ ಜನಾರ್ದನ್ ರೆಡ್ಡಿ ಅವರ ಕೊಲೆಗೂ ಕೂಡ ಯತ್ನ ಆಯ್ತಾ ಸರ್? ಇಲ್ಲಿ ಇವತ್ತು ನೇರವಾಗಿ ನನ್ನ ಮೇಲೇನು ಗುಂಡಿನ ದಾಳಿ ಮಾಡಿದ್ದಾರೆ ಅಂತಂದರೆ, ಇವತ್ತು ನೇರವಾಗಿ ನನ್ನ ಮೇಲೆ ಇವತ್ತು ದಾಳಿ ಆಗಿದೆ ಅಂತಂದರೆ ಇದು ಕೊಲೆ ಯತ್ನ ಅನ್ನೋದು ಬಿಟ್ಟರೆ ಇನ್ನು ಬೇರೆ ಏನಿದೆ ಹೇಳಿ ನನಗೆ ಅಷ್ಟು. ಇವತ್ತು ಕಂಪ್ಲೀಟ್ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೊಂದು ವಿಶ್ವಾಸ ಇತ್ತು. ಅವರು ಕ್ರಿಮಿನಲ್ ರಾಜಕಾರಣಿ ಅಲ್ಲ, ಹತ್ಯೆ ರಾಜಕಾರಣಕ್ಕೆ ಅವ್ರು ಕೈ ಹಾಕೋರಲ್ಲ ಅಂತೇಳಿ. ಆದರೆ ಇವತ್ತು ಅವ್ರ ನೇತೃತ್ವದ ಈ ಸರ್ಕಾರದಲ್ಲಿ ಇವತ್ತು ಈ ಇವನು ಭರತ್, ಅವನಪ್ಪ ಕ್ರಿಮಿನಲ್ಗಳು ಈ ರೀತಿ ಮನೆ ಮುಂದೆ ಬಂದು ಈ ರೀತಿ ನನ್ನ ಮೇಲೇ ದಾಳಿ ಮಾಡಿ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಕಾನೂನು ವ್ಯವಸ್ಥೆ ಏನಾಗಿದೆ?
ಸರ್ ಈಗ ಎಲ್ಲೋ ಒಂದು ಕಡೆಗೆ ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಗಲಾಟೆ ಆಯಿತು ಸರ್. ಇದೀಗ ಸಿಕ್ಕಾಪಟ್ಟೆ ಒಂದು ಹಂತಲ್ಲಿ ಹೆಂಗಂದ್ರೆ ಫೈರಿಂಗ್ ಮಾಡುವಂತಕ್ಕೆ ಬಂದೈತೆ ಸರ್. ಮತ್ತೆ ಎರಡು ಕಡೆಯಿಂದ ಕಲ್ಲು ತೂರಾಟ ನಡೀತಾ ಇದೆ. ಇಡೀ ಬಳ್ಳಾರಿಯ ಶಾಂತಿ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಯ್ತಲ್ಲ ಅಂತ ಸರ್. ಅಂದ್ರೆ ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ವ್ಯವಸ್ಥೆ ಅಂದ್ರೆ ಬಳ್ಳಾರಿ ಒಂಥರ ಹೊಸ ವರ್ಷ ದಿನ ಇತ್ತು ಸರ್. ಶಾಂತ ರೀತಿಯಿಂದ ಎಲ್ಲರೂ ಕೂಡ ಹೊಸ ವರ್ಷ ಮಾಡ್ತಿದ್ರು. ಬಟ್ ಈ ರೀತಿ ವಾತಾವರಣಕ್ಕೆ ಏನು ಕಾರಣ, ಯಾರು ಕಾರಣ ಆಗಿರ್ಬೋದು ಅಂತ ಸರ್? ನೋಡಿ, ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ರಾಜಕಾರಣಿಗಳನ್ನ ರೋಡಿಗೆ ತಂದು ನೆಲೆಸಿದ್ದು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಬಳ್ಳಾರಿ ಶಾಂತಿಯಿಂದ ಇರಬೇಕು, ಬಳ್ಳಾರಿ ಅಭಿವೃದ್ಧಿ ಪರವಾಗಿ ನಿಲ್ಲಬೇಕು, ಬಳ್ಳಾರಿ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಹಾನಗರ ಆಗಬೇಕು ಅನ್ನೋ ಕನಸಿಟ್ಕೊಂಡು ಅಭಿವೃದ್ಧಿ ಮಾಡಿರೋಂಥವ್ರು ನಾವು. ಇವತ್ತು ಇವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಕೈಲಿ ಆಗದೇನೆ 1 ಕೋಟಿ ವಾಲ್ಮೀಕಿ ಮೂರ್ತಿಯನ್ನು ನೆಪವಾಗಿ ಇಟ್ಕೊಂಡ್ಬಿಟ್ಟು ಮನೆಗಳ ಹತ್ರ ಬಂದುಬಿಟ್ಟು ಜಗಳ ತಕ್ಕೊಳ್ಳೋದಕ್ಕೆ ಅಂತೇಳಿ ಇಂಟೆನ್ಷನಲ್ಲಿ, ಅಂದರೆ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿಗಳಿಗೆ, ಅಂದರೆ ಯಾಕೆಂದರೆ ಜನಗಳಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷ ನಾಳೆ ಚುನಾವಣೆ ಆದರೂ ಕೂಡ ಅವ್ರು ಸೋಲ್ತಾರೆ ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಇವನು ಬಳ್ಳಾರಿ ಶಾಸಕನು ಕೂಡ ಅಭಿವೃದ್ಧಿ ಕೆಲಸಗಳು ಮಾಡೋದು ಬಿಟ್ಟು ಸರ್ಕಲ್ಗಳು ಹೊಡೆದು ಇವತ್ತು ಅವನೇನೋ ಒಂದು ಸಣ್ಣ ಕೆಲಸನ ದೊಡ್ಡದಾಗಿ ತೋರಿಸ್ಕೊಂಡು ಜನಗಳ ಪ್ರೀತಿ ಅವನಿಗೆ ಸಂಪೂರ್ಣ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಅವ್ನು ಸೋಲ್ತಾರೆ ಅನ್ನೋ ಭಯ ಬಂದಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದಿದ್ದಾರೆ ಅಂತಂದರೆ ನಾಳೆ 10ಕ್ಕೆ 10 MLAಗಳು ಗೆದ್ದೇ ಗೆಲ್ತಾರೆ, ನಮ್ಮ ಪರಿಸ್ಥಿತಿ ರೋಡಿಗೆ ಬರ್ತೀವಿ ಅಂತೇಳಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಹಿರಿಯರ ಒಂದು ಆಶೀರ್ವಾದ ಅವನಿಗಿದೇನೋ ಎಲ್ಲೋ ಗೊತ್ತಿಲ್ಲ ಆಗಲಿ. ಬಟ್ ಅವನಪ್ಪ ಸೂರ್ಯನಾರಾಯಣ ರೆಡ್ಡಿಯಿಂದ ಹಿಡಿದು ಯಾವತ್ತೂ ಕೂಡ ಅವ್ರು ಬರೀ ಕ್ರಿಮಿನಲ್ ಯೋಚನೆಗಳು, ಶಾಂತಿ ಭಂಗ ಮಾಡೋದೇ ಅವ್ರ ಕುಟುಂಬದ ಉದ್ದೇಶ. ಸರ್ ಅಂದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿ ಇವತ್ತು ಈ ಕುಟುಂಬಗಳ ವಿರುದ್ಧ ಹೋರಾಟ ಮಾಡಿ ಬಳ್ಳಾರಿನ ಈ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿರೋರು ನಾವು. ಇವತ್ತು ಅವನು ಕೇವಲ ಏನೋ ಒಂದು ಜಗಳ ತಕ್ಕೋಬೇಕು, ಗಲಾಟೆ ಮಾಡಿಸ್ಕೋಬೇಕು, ಅವನ ಶಕ್ತಿ ತೋರಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ನಮ್ಮ ಹತ್ರ ನಡೆಯಲ್ಲ. ದೇವರಿದ್ದಾನೆ, ಜನಬಲ ನಮಗಿದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ನಮ್ಮ ಕುಟುಂಬದ ಬಗ್ಗೆ ಆಶೀರ್ವಾದ ತೋರಿಸ್ತಾ ಇದ್ದಾರೆ. ಇಂಥ ಕ್ರಿಮಿನಲ್ಸ್ಗಳನ್ನು ಇವನಪ್ಪನ್ನೇ ನಾವು ನೋಡ್ಕೊಂಡು ಬಂದಿರುವಂಥದ್ದು, ನಾರಾಯಣ ರೆಡ್ಡಿನ. ಇವನು ಈ ಕ್ರಿಮಿನಲ್ ಕೆಲಸಗಳಿಗೆ ಕೈ ಹಾಕಿ ಬಳ್ಳಾರಿ ಶಾಂತಿಗೆ ಭಗ್ನ ಮಾಡ್ತಾ ಇರೋದು ಇವತ್ತು ಕಾಂಗ್ರೆಸ್ ಪಕ್ಷ. ತಾವು ನಮ್ಮ ಮನೆ ಕಾಂಪೌಂಡಲ್ಲಿ ತಾವು ಪತ್ರಕರ್ತರು ಇಲ್ಲೇ ನಿಂತಿದ್ದೀರಿ, ನಿಮ್ಮ ಕಣ್ಣು ಮುಂದೆನೇ ನೋಡ್ತಾ ಇದ್ದೀರಿ. SP ಇದ್ದಾರೆ ಇಲ್ಲಿ, SP ಕಣ್ಣು ಮುಂದೆನೇ ಇವತ್ತು ನಮ್ಮ ಆಫೀಸ್ ಗ್ಲಾಸ್ಗಳೆಲ್ಲ ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ವರ್ಕರ್ಸ್ ಮೇಲೆ ಕಲ್ಲುಗಳು ತೂರಾಟ ಮಾಡ್ತಾ ಇದ್ದಾರೆ. ಬೀರ್ ಬಾಟಲ್ಗಳಿಂದ ಎಸ್ ಪಿ ಸಾಕ್ಷಿಯಾಗಿ ಹೊಡಿತಾ ಇದ್ದಾರೆ. ಇನ್ನೇನು ಬೇಕು ಹೇಳಿ ನಿಮಗೆ? ಅಂದರೆ ಈ ಕ್ರಿಮಿನಲ್ಗಳಿಗೆ ಎಷ್ಟು ಫ್ರೀಡಮ್ ಕೊಟ್ಟಿರಬೇಕು. ಖಂಡಿತವಾಗ್ಲೂ ಕೂಡ ರಾಷ್ಟ್ರಪತಿ ಆಡಳಿತ ಬರೋದಕ್ಕೆ ಬಳ್ಳಾರಿನೇ ಕಾರಣ ಆಗ್ಬೋದು ಅನ್ನೋದು ನನಗೆ ಅನಿಸ್ತಾ ಇದೆ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಗಂಗಾವತಿ ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಹೇಳುವಂಥ ಮಾತು. ಇದೇ ಒಂದು ಬುಲೆಟ್ನಿಂದ ಅವರಿರುವಂಥ ಕಡೆಗೆ ನೇರವಾಗಿ ಬಂತು. ಹೀಗಾಗಿ ನನ್ನ ಹತ್ಯೆಗೂ ಕೂಡ ಇಲ್ಲಿ ಸಂಚು ನಡೆದಿತ್ತು ಅನ್ನುವಂಥ ಗಂಭೀರ ಆರೋಪನ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಬ್ಯಾನರ್ ಕಟ್ಟುವಂಥ ವಿಚಾರ ಸಂಬಂಧಪಟ್ಟಂತೆ ನಡೆದಂಥ ಗಲಾಟೆ ಇದೀಗ ತೀವ್ರ ವಿಕೋಪಕ್ಕೆ ತಿರುಗಿರುವಂಥದ್ದು. ಕೇವಲ ಪೊಲೀಸರು ಮಾತ್ರ ಅಲ್ಲ, ಆರಂಭದಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಏನು ಯಾರು ಗನ್ಮ್ಯಾನ್ಗಳು